ನಮಸ್ತೆ, ನಾನು ಸುನೀಲ್ ಕುಮಾರ್ ಉಪ್ಪಂದ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಯಸ್ತೀನಿ. ನಾನೀಗ 12 ಡಾಕಿಗಿದ್ದ ಡಾಕಿಂದ ಈಗ ಹೊರಟಿದ್ದೆ. ಮನೆಯಲ್ಲ ಹೊಡ್ತೀರ ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಲೇಟ್ ಆಯ್ತು. ಹೀಗೆ ನಾವು ಹೋಗ್ತಿದ್ವಿ ಈಗ ಫಿಶಿಂಗಿಗೆ. ಸ್ನೇಹಿತರೆ, ಎಷ್ಟು ಬೋಟ್ ನೋಡಿ, ತುಂಬ ದೂರದಲ್ಲಿ ನೋಡೋದು, ಎಲ್ಲಿ ನೋಡೋದು ಪರ್ಸಿನ್ ಬೋಟೇ ತೋರುತ್ತೆ. ಕೆಲವು ಪರ್ಸಿನ್ ಬೋಟಲ್ಲಿ ಹೋಯ್ತಾ, ಇನ್ನೂ ಬಾಕಿ ಇತ್ತೆ ನೋಡಿ. ಇಷ್ಟಪ್ಪ ಪರ್ಸಿನ್ ಬೋಟ್ ನೋಡಿ, ಅದು ಉದ್ದಗಿದ್ದು ನೋಡಿ, 12 ಡಾಕ್ ದೇವರಿಗಿತ್ತು ನೋಡಿ. ಬ್ಯಾಕ್ ಸೈಡ್ ನೋಡಿ ಸ್ನೇಹಿತರೆ, ಕಣೆ ಉದ್ದದ 12 ಬೆಜ್ಜಿ ಕಣೆ ಹ್ಯಾಂಗೆ ತೋರುತ್ತಲ್ಲ. ಟ್ರಾಲ್ ಬೋಟೆಲ್ಲ ಕಮ್ಮಿ, ಬರೀ ಪರ್ಸಿನ್ ಬೋಟೇ ರಾಶಿ ಇತ್ತಪ್ಪ. ಕೆಲರ ಡಾಕ್ಮೆಲ್ಲ ಬಾಲಿಯೆಲ್ಲ ಹೈಕಂಡು ರಿಪೇರಿ ಎಲ್ಲ ಮಾಡ್ಕೊತಿದ್ದೆ. ಮತ್ತು ನ್ಯೂಸ್ ಅಂತ ಗೊತ್ತಿಲ್ಲ ಅವರಿಗೆ. ನಾವು ಹಾಗೆ ಹೋಗುವರು ನಮ್ಮ ಬದಿಯೆಲ್ಲ ಬಲಿ ಹೊಡೆದಿರೋದು ಈಗ ಯಾರಿಗೂ ಆತಿದ್ದೀಗ. ನೋಡಿಸ್ತಾಯಿದ್ದೆ, ಈ ದೋಣಿ ಹೋಗುವಾಗ ಈ ಇಂಜಿನ್ ಫ್ಯಾನ್ಸ್ ಒಳಗೆ ಸಮುದ್ರದ ಮೀನೆಲ್ಲ ಹೊಳೆಗೆ ಬಂದಿತ್ತು. ಸಿಕ್ಕಾಪಟ್ಟೆ ಹಾರ್ತಿತ್ತು. ಮೀನೆಲ್ಲ ಹಾರ್ತವೆ ಮರೆ, ಮೀನು ಒಳ್ಳೆ ಹಾರ್ತವೆ. ಅಂದರೆ ನಮ್ಮದು ದೋಣಿ ಇಂಜಿನ್ ಸ್ವಲ್ಪ ಕೈ ಕೊಟ್ಟು ಬಿಡೋದು ಒಂದು 2 ತಾಸು ಲೇಟ್ ಆಯಿತು. ಹಾಗೆ ದೋಣಿಯಲ್ಲೆಲ್ಲ ಬಲಿ ಹೊಡೆದಿರಂಗಿಲ್ಲ. ಹಾಗೆ ನಾವು ಕೂಡ ಈಗ ಹಾಕ್ತಿತ್ತು ಕಣೆ, ಹೊಳಿಯಿಂದ ಪಾಸ್ ಆಗ್ತಿತ್ತು ಸಮುದ್ರಕ್ಕೆ. ಕೆಲವು ದೋಣಿಯಲ್ಲೆಲ್ಲ ನಾವೀಗ ಹೋಗುವಾಗಲೇ ಮೀನೆಲ್ಲ ಲೋಡ್ ಮಾಡ್ಕೊಂಡು ಬರ್ತಿದ್ರು ಕಣಿಗೆ. ಜಪ್ಪಿ ಎಲ್ಲ ಲೋಡ್ ಮಾಡ್ಕೊ ಬಂದಲ್ಲ. ಮತ್ತೆ ಇವತ್ತೊಂದು 2 ತಾಸು ಲೇಟ್ ಆದರೂ ಯಾರು ಕೊಟ್ಟಂಬು ಭರವಸೆಯನ್ನು ಹಾಕಿತ್ತ. ಕಣಿ ಕೆಲವು ದೋಣಿಯೆಲ್ಲ ಬಲಿ ಹೊಡ್ತೀರ. ಈ ಗುಡ್ಡಕ್ಕೆ ಬಸಲೆದುರ್ಗ ಅಂತ ಕರೀತಾರೆ ಊರಿನವರೆಲ್ಲ. ಈ ಗುಡ್ಡ ಸುತ್ತಲೂ ಕೋಟೆ ಕಟ್ಟಿದ್ದಾರೆ, ಅದಕ್ಕೋಸ್ಕರ ಬಸಲೆದುರ್ಗ ಕರೀತ್ರೇನೋ ಗೊತ್ತಿಲ್ಲ. ತುಂಬ ದೋಣಿಯರ ಬಲೆಯೆಲ್ಲ ಹಾಕಿದರೆ, ಮತ್ತು ಕೆಲವರೆಲ್ಲ ಹಾಕುವುದಾಗಿದ್ದರೆ ಇಲ್ಲಿ ಕಾಣಿ. ಕೆಲವು ಈಗ ಬಲೆ ಹೊಡಿತಿದ್ರು ನೋಡಿ, ಬಲೆ ಹೊಡೆದಿದೆ ಕಾಣಿ. ಮತ್ತು ಊರಿನ ಫ್ರೆಂಡ್ಸ್ ಎಲ್ಲ ಬಲೆ ಹೊಡೋದು ಹೇಗಂತ ಕೇಳ್ತಿದ್ರು. ಇಲ್ಲಿ ಕಾಣಿ, ನಾವೀಗ ಬಲೆ ಹೊಡೋದಿನ ತೋರ್ತಿದ್ವಿ. ಮತ್ತು ನಮ್ಮ ದೋಣಿಯಲ್ಲೇ ಬಲೆ ಯಾವ ರೀತಿ ಹೊಡಿತಾರಂತೂ ತೋರಿಸ್ತೇನೆ. ಇಲ್ಲಿ ನೋಡಿ ರೆಡಿ ಆದ್ರೆ ಈಗ. ತುಂಬ ದೋಣಿ ಇರೋದ್ರಿಂದ ಸ್ವಲ್ಪ ಬಲೆ ಹೊಡೋದೆಲ್ಲ ಕಷ್ಟ ಆಗ್ತದೆ. ಕೆಲವರೆಲ್ಲ ಓಡಿಸಿದ್ರು. ಇಲ್ಲಿ ನೋಡಿದ್ರೆ ದೋಣಿಯರು ಈಗ ಬಲೆ ಹೊಡ್ತಿದ್ರು. ನಮ್ಮ ಪಕ್ಕದಲ್ಲೇ ಹೊಡೆದಿದ್ರು, ಅದನ್ನು ಕೂಡ ವಿಡಿಯೋ ಮಾಡಿದ್ರು ಫೋಟೋ ಹಾಕೊಂಡೀಗ. ಇದ್ರೆ ನಮ್ಮದು ರೆಡಿ ಆದ್ರೆ ಈಗ ನಾವು ನಮ್ಮ ದೋಣಿಯಲ್ಲೇ ಬಲೆ ಹೊಡೆದು ಫಸ್ಟ್ ನಿಮ್ಗೆ ತೋರಿಸ್ತಿರೋದು. ಯಾವ ರೀತಿ ಬಲೆ ಹೊಡಿತದೆ ಅಂತ ನೋಡಿ. 2 ಸೈಡ್ ದೋಣಿ ಆಗುತ್ತೆ ನೋಡಿ. ನಮ್ಮದು ದೋಣಿಯಲ್ಲಿ ಯಾವ ರೀತಿ ಬಲೆ ಹೋಗುತ್ತೋ ಅದೇ ರೀತಿ ಆ ದೋಣಿಯಲ್ಲೂ ಕೂಡ ಹೋಗುತ್ತೆ. ಆನಂತರ ಹೋಗಿ ಜಾಯಿಂಟ್ ಆಗಬೇಕು. ಮತ್ತು ಮಿಷಿನ್ ಮೂಲಕ ಡ್ರಮ್ ರೋಪ್ ಹೇಳೋದು, ಮತ್ತು ದೋಣಿಗೆ ಬಲಿ ಎಳೆಯುವಾಗ ಹಂಬ ಹಾಕೋದು ಎಲ್ಲ ನೋಡ್ತಾ ಹೋಗುತ್ತಿದ್ದರೆ. ಮತ್ತು ದೋಣಿ ಕೆಲಸ ಮಾಡೋದಕ್ಕೆಲ್ಲ ನಮಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಮತ್ತು ಒಂದು ವೀಡಿಯೋ ಮಾಡಿ ತೋರಿಸ್ತಿರ್ತಾರೆ ನಿಮಗೆ.
ಬಸಲದುರ್ಗ ಫುಲ್ ಕೋಟೆ ತೋರ್ತದೆ ನೋಡಿ ಸ್ನೇಹಿತರೆ. ಇದೆಲ್ಲ ಕೋಟೆ ನೋಡಿ, ಹಳೇ ಕಾಲದ ಕೋಟೆ ನೋಡಿ, ಎಲ್ಲ ಕೋಟೆ ಸೈಡೆಲ್ಲ ಕಲ್ಲಲ್ಲಿ ಕಟ್ಟಿದ್ದು ನೋಡಿ. ಆಗಿನ ಕಾಲದಲ್ಲೇ ಮಾಡೋ ಕೋಟೆ ಇದು, ಈಗಿನ ಕಾಲದಲ್ಲಿ. 3 ಸುಮಾರು ದೋಣಿ ಬಂದಿತ್ತು, ಮೀನೆಲ್ಲ ಖಾಲಿ ಮಾಡ್ತಿದ್ರು, ಎಲ್ಲ ಸಂತೆ ಹೋಗ್ತಿದ್ದೆ ಸ್ನೇಹಿತರೆ. ಮತ್ತಿನ ಬೋಟ್ ಬಂದಿದ್ದರಿಂದನೂ ಮೀನು ಖಾಲಿ ಆದಿತ್ತು ಅವ್ರದ್ದು. ಪಕ್ಕ ನಮ್ಮದು ದೋಣಿ, ದಂಪತಿಯವ್ರದ್ದು ಎಲ್ಲ ದೋಣಿ ಇತ್ತು, ಮೀನು ಖಾಲಿ ಮಾಡ್ತಿದ್ದೆ. ಈಗ ಅಕ್ಕಿ ಬಂದರೆ ಮೀನು ಹೆಪ್ಪು ಹೆಂಗ್ಸರು, ಮೀನು ಹೊರು ಹೆಂಗ್ಸರು ಸುಮಾರು ಜನ ಇದ್ದಾರೆ. ಹಾಗೆ ತುಂಬ ವಹಿವಾಟು ಕೂಡ ಅದು ಈ ಬಂದ್ರಾಗೆ. ಈ ಕಣಿ ಮೀನೆಲ್ಲ ರಾಶಿ ಆಯ್ಕೊಂಡು ಈ ಕಣಿ ಸ್ನೇಹಿತರೆ. ಮೀನಾಗಿದ್ದರಿಂದ ಚಟ್ಲಿ ಮತ್ತು ಬೇರೆ ಬೇರೆ ಐಟಮ್ ಮೀನೆಲ್ಲ ಡಿವೈಡ್ ಮಾಡ್ತಿದ್ದೆ. ಕೆಲವರೆಲ್ಲ ಮೀನೆಲ್ಲ ಮಾಡ್ತಿದ್ರು ಹೆಂಗಸರೆಲ್ಲ. ಹಾಗೆ ಒಂದು ಸುತ್ತಲ ಕಣ್ಣು ಒಬ್ಬ ಈಗ ಡಾಕ್ಯುಮೆಂಟ್ ಹೋಗಿ ರಾಶಿ ಮೀನು ಇಟ್ಕೊಂಡು ಇದೆಲ್ಲ ಇಲ್ಲ, ದೋಣಿ ರಾಶಿ ಆಗ್ತದೆ. ರೇಟ್ ಅಂತೂ ಕೇಳಬೇಕಿಲ್ಲ. ನಮ್ಮ ಸೌತ್ ಕೇಂದ್ರದಿಂದ ನಾರ್ತ್ ಕೇಂದ್ರ ಬಂದರೆ ರೇಟೆಲ್ಲ ಕಮ್ಮಿನೇ ಈಚೆಗೆ. ಸೌತ್ ಕೇಂದ್ರದಷ್ಟು ರೇಟ್ ಸಿಗೋದಿಲ್ಲ. ಆದರೂ ಮೀನು ಹಿಡಿದ ಮೇಲೆ ಕೊಡ್ತಲ್ಲ, ಊರಿಗೆ ತಗೊಂಡು ಹೋಗಂದ್ರೂ ತುಂಬ ಲೇಟ್ ಆಗುತ್ತೆ. ಅಷ್ಟರೊಳಗೆ ಮೀನೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೀನು ಸೇಫ್ ಮಾಡೋ ದೃಷ್ಟಿಯಿಂದ ಮತ್ತು ನಮ್ಮ ದೋಣಿಯರೆಲ್ಲ ಇಲ್ಲೇ ಕೊಡೋದು. ಏನು ಈ ವರ್ಷ ನಮ್ಮ ಸೈಡೆಲ್ಲ ಹೆಚ್ಚು ಮೀನಾಗಿಲ್ಲ, ಎಲ್ಲ ಬಡಕೈ ಅಂದರೆ ನಾರ್ತ್ ಕೇಂದ್ರ ಸೈಡೇ ಮೀನಾಗಿದೆ. ಅದಕ್ಕೋಸ್ಕರ ಈ ಸೈಡೆಲ್ಲ ನಾವು ಕೊಡು ಬಂದಿದ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋ ಎಲ್ಲ ನೋಡ್ತಾ ಹೋಗಿ ಮುಂದೆ. ಮತ್ತು ನಮಗೆ ಮನೆಗೆ ಹೋಗ್ಬಿಟ್ಟು ಟೈಮ್ ಆಯಿತು, ಟೆಂಪೋ ಕೂಡ ಕಾಯ್ತಿತ್ತು ನಮಗೆ.